500 ಕೋಟಿ ದೋಚಿದ ಸ್ಪೈಡರ್ ಮ್ಯಾನ್. 100 ಕೋಟಿ ಇಂಡಿಯಾದಲ್ಲೇ ಬಾಚಿಕೊಳ್ತು 7 ಕೋಟಿ ರೂಪಾಯಿ ತಯಾರಾದ ವಿದೇಶಿ ಸಿನಿಮಾ ಆಬ್ಸೆಷನ್. 180 ಕೋಟಿ ಕೊಳ್ಳೆ ಹೊಡೆದ ಯುದ್ಧ ದಾಹಿ ಒಡಿಸ್ಸೆ. ಧುರಂಧರ ಅಬ್ಬರದ ನಡುವೆ 90 ಕೋಟಿ ಗಳಿಸಿದ ಪ್ರಾಜೆಕ್ಟ್ ಹೇಲ್ ಮೇರಿ. ನಮಸ್ಕಾರ ಸ್ನೇಹಿತರೆ, ಈ ಹಾಲಿವುಡ್ ಸಿನಿಮಾಗಳು 100 ಕೋಟಿ ರೂಪಾಯಿ ಗಳಿಸಿ ಗೆಲುವಿನ ಕೇಕೆ ಹಾಕ್ತಾನೆ ಇವೆ. ಹಾಲಿವುಡ್ ಸಿನಿಮಾಗಳು ತಾನೇ 100 ಕೋಟಿ ಗಳಿಸಿದ್ರೆ ದೊಡ್ಡ ವಿಚಾರನೇನ್ರಿ, ಅದೊಂದು ಚರ್ಚೆ ಮಾಡೋ ವಿಚಾರನೇನ್ರಿ ಅಂತ ನೀವು ಕೇಳ್ಬೋದು. ಆದರೆ ಈ ಸಿನಿಮಾಗಳ ಈ ಕಮಾಯಿಯನ್ನು, ಈ ಗಳಿಕೆಯನ್ನು ನಿರ್ಲಕ್ಷ್ಯ ಮಾಡಿದ್ರೆ ತಪ್ಪಾಗತ್ತೆ. ಯಾಕಂದರೆ ಈ ಹಾಲಿವುಡ್ ಇಂಗ್ಲಿಷ್ ಸಿನಿಮಾಗಳು 100 ಕೋಟಿ ಗಳಿಸಿದ್ದು ಅಮೆರಿಕದಲ್ಲೋ ಬ್ರಿಟನ್ನಲ್ಲೋ ಅಲ್ಲ ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಈ ಸಿನಿಮಾಗಳು 100 ಕೋಟಿ ರೂಪಾಯಿ ಕೊಳ್ಳೆ ಹೊಡಿತಾ ಇವೆ. ಭಾರತದ ಬಾಕ್ಸ್ ಆಫೀಸ್ನಲ್ಲಿ ಹಣವನ್ನು ಗುಡಿಸಿ ಎತ್ಕೊಂಡು ಹೋಗ್ತಾ ಇವೆ. ಅಷ್ಟು ಮಾತ್ರ ಅಲ್ಲ, 2026ರಲ್ಲಿ ಹಾಲಿವುಡ್ ಭಾರತದ ಥಿಯೇಟರ್ಗಳಲ್ಲಿ ವಿಪರೀತ ಹಾವಳಿ ಇಟ್ಟು ಭಾರತೀಯ ಸಿನಿಮಾ ಪ್ರೇಕ್ಷಕರ ಮೆದುಳನ್ನೇ ಹ್ಯಾಕ್ ಮಾಡಿ ಕಂಟ್ರೋಲಿಗೆ ತಗೊಂಡಿದೆ. ಯಾವ ಮಟ್ಟಿಗೆ ಅಂತ ಹೇಳಿದ್ರೆ, ಭಾರತದಲ್ಲಿ ಬಾಲಿವುಡ್ ಮತ್ತು ಸೌತ್ ಸಿನಿಮಾಗಳ ಭದ್ರಕೋಟೆಯಾಗಿರೋ ನಮ್ಮ ಭಾರತೀಯ ಸಿನಿಮಾಗಳು, ಇಂಡಿಯನ್ ಸಿನಿಮಾಗಳು ನಮ್ಮ ದೇಶದಲ್ಲೇ ಬಿಡುಗಡೆಯಾಗೋಕೆ ಹಾಲಿವುಡ್ ಸಿನಿಮಾಗಳ ರಿಲೀಸ್ ಡೇಟನ್ನು ಚೆಕ್ ಮಾಡಿಕೊಂಡು ಪ್ಲ್ಯಾನ್ ಮಾಡೋ ದುಸ್ಥಿತಿ ಬಂದ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್, 2026ರ ಡಿಸೆಂಬರ್ 18ನೇ ತಾರೀಕು ಹಾಲಿವುಡ್ನ ಅವೆಂಜರ್ಸ್ ಡೂಮ್ಸ್ ಡೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಯರ್ ಎಂಡ್ ನ್ಯೂ ಇಯರ್ ಸೆಲೆಬ್ರೇಷನ್ ಆ ಟೈಮ್ನಲ್ಲೂ ಕೂಡ ಈ ರಿಲೀಸ್ ಡೇಟ್ನ ಸುತ್ತಮುತ್ತ ಭಾರತೀಯ ಸಿನಿಮಾದ ಯಾವುದೇ ದೊಡ್ಡ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ, ಎಲ್ಲ ದೂರ ಓಡೋಗ್ಬಿಟ್ಟಿದ್ದಾರೆ. ಬಾಲಿವುಡ್ನ ಕಿಂಗ್ ಖಾನ್ ಅಂತ ಕರೆಸ್ಕೊಳ್ಳೋ ಶಾರುಖ್ ಖಾನ್ ಅವರ ಕಿಂಗ್ ಸಿನಿಮಾ ಡಿಸೆಂಬರ್ 24ನೇ ತಾರೀಕು ಕಿಂಗ್ ಹೊರಗೆ ಬರ್ತಾನೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅವೆಂಜರ್ಸ್ ಬರ್ತಿರೋದು ನೋಡಿ, ಶಾರುಖ್ ಖಾನ್ರ ಕಿಂಗ್ ಸಿನಿಮಾ ಡಿಸೆಂಬರ್ 24ರ ಬದಲು 2027ರ ಜನವರಿಯಲ್ಲಿ ಡೇಟ್ ಹುಡುಕ್ತಾ ಇರೋದು ಬಹುತೇಕ ಖಚಿತ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಅಂದರೆ ಹಾಲಿವುಡ್ ಸಿನಿಮಾಗಳೊಂದಿಗೆ ರಿಲೀಸ್ ಆದರೆ ನಮ್ಮ ಸಿನಿಮಾಗಳು ಓಡಲ್ಲ ಅಂತ ಇಂಡಿಯನ್ ಸಿನಿಮಾಗಳು ಭಾರತದಲ್ಲಿ ಸಿನಿಮಾ ರಿಲೀಸ್ ಮಾಡೋಕೆ ಹೆದರೋ ಪರಿಸ್ಥಿತಿ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಈ ಹಾಲಿವುಡ್ ಹಾವಳಿ ನಡುವೆ ಭಾರತೀಯ ಸಿನಿಮಾ ರಂಗದಲ್ಲಿ ನ್ಯೂ ಜನರೇಷನ್ನ ಸೂಪರ್ ಸ್ಟಾರ್ಗಳ ಕೊರತೆ ಕೂಡ ಶುರುವಾಗಿದೆ. ಇಷ್ಟು ದಿನ ಸಿನಿಮಾ ಅನ್ನೋ ಆಕಾಶದಲ್ಲಿ ಫಳಫಳ ಅಂತ ಹೊಳಿತಾ ಇದ್ದ ಸ್ಟಾರ್ಗಳು ಈಗ ಒಬ್ಬೊಬ್ಬರಾಗಿ ಮಂಕಾಗ್ತಾ ಮರೆಯಾಗ್ತಾ ಫಿಲ್ಮ್ ಇಂಡಸ್ಟ್ರಿಯನ್ನು ಕತ್ತಲೆಗೆ ದೂಡ್ತಾ ಇದ್ದಾರೆ. ಹಾಗಿದ್ರೆ ಭಾರತೀಯ ಸಿನಿಮಾ ರಂಗಕ್ಕೆ ಏನಾಯಿತು? ಭಾರತದಲ್ಲಿ ಯಾಕೆ ಹಾಲಿವುಡ್ ಸಿನಿಮಾಗಳು ಹಿಟ್ ಆಗ್ತವೆ? ನಾವು ಜಗತ್ತಿಗೆ ನಮ್ಮ ಕಲ್ಚರಲ್ ಇನ್ಫ್ಲೂಯೆನ್ಸನ್ನು ಬೀರಬಹುದಾದ ಸಿನಿಮಾ ಅನ್ನೋ ಅಸ್ತ್ರವನ್ನೇ ಕಳ್ಕೊಳ್ತಾ ಇದೀವ? ಎಲ್ಲವನ್ನ ಚರ್ಚೆ ಮಾಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಭಾರತದಲ್ಲಿ ಹಾಲಿವುಡ್ಗೆ ಸುಗ್ಗಿ ಕಾಲ, ಹಣದ ಹೊಳೆ. ಸ್ನೇಹಿತರೆ, 2026ರಲ್ಲಿ ಇಲ್ಲಿ ತನಕ ಸುಮಾರು 7 ತಿಂಗಳು ಭಾರತದಲ್ಲಿ ಸಾಲು ಹಾಲಿವುಡ್ ಸಿನಿಮಾಗಳು ಕಂಡರಿಯದ ಸಕ್ಸಸ್ ಕಂಡಿವೆ. ಇಷ್ಟು ದಿನ ಅಸಾಧ್ಯವಾಗಿದ್ದನ್ನು ಈಗ ಸಾಧ್ಯ ಮಾಡ್ತಿವೆ. 1-2 ಸಿನಿಮಾ ಗೆದ್ದಿದ್ರೆ ಏನೋ ಬೈ ಚಾನ್ಸ್ ಕ್ಲಿಕ್ ಆಗಿದೆ ಅಂತ ಅನ್ಕೋಬೋದಾಗಿತ್ತು. ಆದರೆ ಭಾರತದಲ್ಲಿ ಒಂದರ ಮೇಲೊಂದು ಹಾಲಿವುಡ್ ಸಿನಿಮಾಗಳು ಹಿಟ್ ಆಗ್ತಿವೆ. ಭಾರತೀಯರ ಸಿನಿಮಾ ಅಭಿರುಚಿನೇ ಬದಲಾಗ್ತಿರೋ ಟ್ರೆಂಡ್ ಕಾಣಿಸ್ತಾ ಇದೆ. 2026ರ ಮೇ 29ನೇ ತಾರೀಕು ಭಾರತದಲ್ಲಿ ಆಬ್ಸೆಷನ್ ಬಿಡುಗಡೆಯಾಗಿತ್ತು. ಇದು ಸೂಪರ್ ನ್ಯಾಚುರಲ್ ಹಾರರ್ ಮೂವಿ, ಸ್ವಲ್ಪ ಓವರ್ ರೇಟೆಡ್ ಮೂವಿ, ಓವರ್ ಹೈಪ್ಡ್ ಮೂವಿ ಅಂತ ಕಾಮೆಂಟನ್ನು ಪಡ್ಕೊಂಡ್ರು ಕೂಡ. ನೋಡಿ, ಇದು ವಿದೇಶಿ ಸಿನಿಮಾ, 7 ಕೋಟಿ ರೂಪಾಯಿನ ಲೋ ಬಜೆಟ್ನಲ್ಲಿ ತಯಾರಾಗಿರೋದು. ಇಡೀ ಪ್ರಪಂಚದಲ್ಲಿ ರಿಲೀಸ್ ಆಯಿತು ಈ ಫಾರಿನ್ ಮೂವಿ. ಇಡೀ ಜಗತ್ತಿನ ಗಳಿಕೆ ಬಿಟ್ಬಿಡಿ, ಬರೀ ಭಾರತದಲ್ಲಿ ಇದು ಗಳಿಸಿರೋದು ಎಷ್ಟು ಗೊತ್ತಾ? 100 ಕೋಟಿಗೂ ಅಧಿಕ. ಈ ಸಿನಿಮಾ ಮೊದಲ ದಿನ 1,75,00,000 ಮಾತ್ರ ಗಳಿಸಿತ್ತು ಡೇ 1. ಆದರೆ ಈ ಸಿನಿಮಾ ಭಾರತದಲ್ಲಿ ಥಿಯೇಟರ್ ಬಿಟ್ಟು ಹೊರಗೆ ಹೋಗೋಕ್ಕಿಂತ ಮುಂಚೆ ಇಂಡಿಯನ್ ಥಿಯೇಟರ್ಸ್ ಅಲ್ಲಿ ಗಳಿಸಿರೋದು 100 ಕ್ರೋರನ್ನ. ಇದಕ್ಕೂ ಮೊದಲೇ 2026ರ ಮಾರ್ಚ್ನಲ್ಲಿ ಪ್ರಾಜೆಕ್ಟ್ ಹೇಲ್ ಮೇರಿ ಆನ್ಲೈನಲ್ಲೂ ಧೂಳೆಬ್ಬಿಸ್ತಾರ, ಆಮೇಲೆ OTTಯಲ್ಲಿ, ಅದು ಅದಕ್ಕಿಂತ ಮುಂಚೆ ಥಿಯೇಟರ್ನಲ್ಲೂ ಕೂಡ ಧೂಳೆಬ್ಬಿಸಿತ್ತು. ಭಾರತದಲ್ಲಿ ಬಾಚ್ಕೊಂಡ್ಬಿಟ್ಟಿತ್ತು. ಒಂದು ಕಡೆ ಧುರಂಧರ್ 2 ಅಬ್ಬರಿಸ್ತಾ ಇದ್ರು ಕೂಡ, ಧುರಂಧರ್ 2 ಆರ್ಭಟದ ನಡುವೆನೂ ಈ ಪ್ರಾಜೆಕ್ಟ್ ಹೇಲ್ ಮೇರಿ 90 crore ರೂಪೀಸ್ ಗಳಿಸಿತ್ತು, ನಿಯರ್ಲಿ 100 crore. ಇನ್ನು ಜುಲೈ 17ನೇ ತಾರೀಕು ರಿಲೀಸ್ ಆದ ಜಗತ್ತಿನ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿಗಳಲ್ಲೊಂದಾಗಿದ್ದ ಒಡಿಸ್ಸೆ ಭಾರತದಲ್ಲೇ 200 ಕೋಟಿಗೂ ಅಧಿಕ ಗಳಿಸಿ ಮುನ್ನುಗ್ತಾ ಇದೆ. ಇದು ಎ ರೇಟೆಡ್ ಸಿನಿಮಾ. ಭಾರಿ ಹೊಡೆದಾಟದ ಹಾನಿಕಾರಕ ಸೀನ್ಗಳಿರೋದ್ರಿಂದ ಇದಕ್ಕೆ ಎ ರೇಟಿಂಗ್ ಸಿಕ್ಕಿದೆ. ಗ್ರೀಕ್ ಭಾಷೆಯ ಜಗತ್ ಪ್ರಸಿದ್ಧ ಒಡಿಸ್ಸಿ ಮಹಾಕಾವ್ಯವನ್ನು ಆಧಾರವಾಗಿಟ್ಕೊಂಡು ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್ ಈ ಸಿನಿಮಾ ಮಾಡಿರೋದು. ಈಗ ಆಲ್ರೆಡಿ ಒಡಿಸ್ಸಿ ಭಾರತದಲ್ಲಿ 180 ಕೋಟಿ ಗಳಿಸಿದೆ.
ಇದು ಭಾರತದಲ್ಲಿ ಅತಿ ಹೆಚ್ಚು ಆದಾಯ ಗಳಿಸಿದ ಹಾಲಿವುಡ್ನ A-rated ಮೂವಿ. ಮೊನ್ನೆ ಅಷ್ಟೇ ಅಂದರೆ ಜುಲೈ 30ನೇ ತಾರೀಕು ಭಾರತದಲ್ಲಿ ತೆರೆ ಕಂಡಿರೋ ಹಾಲಿವುಡ್ನ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾ ಅಂತೂ ದೊಡ್ಡ ಹಿಟ್. ಬಿಡುಗಡೆಯಾದ ಮೊದಲ 4 ದಿನದಲ್ಲೇ ನಮ್ಮ ದೇಶದಲ್ಲಿ 300ಕ್ಕೂ ಅಧಿಕ ಕೋಟಿ ಕಲೆಕ್ಟ್ ಮಾಡಿತ್ತು. ಇದೀಗ 500 crore ಕೂಡ ದಾಟಿ ಆಗಿದೆ. ಭಾರತದಲ್ಲಿ ಪ್ಯಾನ್ ಇಂಡಿಯಾ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಹೇಗೆ ಓಡ್ತಾವೋ ಹಾಗೆ ಹಾಲಿವುಡ್ನ ಈ ಜೇಡ ಮನುಷ್ಯನ ಸಿನಿಮಾ ಕೂಡ ಓಡ್ತಾ ಇದೆ. ಯಾವ ಲೆವೆಲ್ಗಂದ್ರೆ ಸ್ಪೈಡರ್ ಮ್ಯಾನ್ ಮೂವಿ ಬಿಡುಗಡೆಯಾದ ಮೊದಲ ವೀಕೆಂಡ್ನಲ್ಲಿ ಭಾರತೀಯ ಸಿನಿಮಾ ವಿತರಕರು ಡಿಸ್ಟ್ರಿಬ್ಯೂಟರ್ಸ್ ದಿನದ ಒಟ್ಟು ಶೋಗಳಲ್ಲಿ ಭರ್ತಿ 70% ಶೋಗಳನ್ನು ಸ್ಪೈಡರ್ ಮ್ಯಾನ್ಗೆ ಮೀಸಲಿಟ್ಟಿದ್ರು. ಇಂತಹದ್ದು ಭಾರತದಲ್ಲಿ ಹಿಂದೆಂದೂ ಆಗಿರಲಿಲ್ಲ. ಭಾರತದ ಸಿನಿಮಾ ಮಂದಿರಗಳಲ್ಲಿ ನಮ್ಮ ಸಿನಿಮಾಗಳನ್ನು ಬದಿಗೊತ್ತಿ ಹಾಲಿವುಡ್ ಸಿನಿಮಾಗೆ ಕಂಪ್ಲೀಟ್ ಸ್ಪೇಸ್ 70% ಶೋಗಳನ್ನು ಕೊಡೋದು ಅಂತ ಹೇಳಿದ್ರೆ ಕಂಡು ಕೇಳರಿಯದ ವಿಚಾರ ಅಂತ ಇದನ್ನು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಅಧ್ಯಕ್ಷ ಕಮಲ್ ಜಿಯಾ ಚಂದಾನಿ ಅನ್ನೋರೇ ಹೇಳಿಬಿಟ್ಟು ಇದನ್ನು ಅಚ್ಚರಿಯನ್ನು ಶಾಕನ್ನು ವ್ಯಕ್ತಪಡಿಸಿದ್ದಾರೆ. ಸ್ಪೈಡರ್ ಮ್ಯಾನ್ ಸಿನಿಮಾಗೆ ದಿಲ್ಲಿ, ಮುಂಬೈ, ಬೆಂಗಳೂರು ಜೊತೆಗೆ ಟೈರ್ 2, ಟೈರ್ 3 ಸಿಟಿಗಳಲ್ಲೂ ಕೂಡ ಹೆಚ್ಚುವರಿ ಮಾರ್ನಿಂಗ್ ಶೋಗಳನ್ನು ಆ್ಯಡ್ ಮಾಡಲಾಗಿದೆ. ಸಿನಿಮಾ ವಿತರಕರ ಪ್ರಕಾರ ಹಾಲಿವುಡ್ ಸಿನಿಮಾಗಳಿಗಾಗಿ ಭಾರತದಲ್ಲಿ ಹಿಂದೆಂದೂ ಮಾರ್ನಿಂಗ್ ಶೋಗಳನ್ನು ಆ್ಯಡ್ ಮಾಡ್ತಾ ಇರಲಿಲ್ಲ. ಇದೆಲ್ಲ ಬಾಹುಬಲಿ, ದಂಗಲ್, KGF, ಕಾಂತಾರದಂತಹ ಭಾರತೀಯ ಸಿನಿಮಾಗಳು, ಬಿಗ್ ಮೂವಿಗಳು ಬಂದಾಗ ಮಾತ್ರ ಆಗ್ತಾ ಇದ್ದ ಮ್ಯಾಜಿಕ್ ಈಗ ಹಾಲಿವುಡ್ ಮೂವೀಸ್ಗೂ ಇಂಡಿಯಾದಲ್ಲಿ ಆಗ್ತಾ ಇದೆ. ಹಾಗಿದ್ರೆ ಯಾಕೆ ಭಾರತೀಯರು ಮುಗಿಬಿದ್ದು ಹಾಲಿವುಡ್ ಸಿನಿಮಾಗಳನ್ನು ಥಿಯೇಟರ್ಗಳಲ್ಲೇ ನೋಡ್ತಾ ಇದ್ದಾರೆ? OTT ಬರುತ್ತಂತ ಗೊತ್ತು, 1 ತಿಂಗಳು ಬಿಟ್ಟು ಯಾಕೆ ಥಿಯೇಟರ್ಗೆ ಹೋಗಿ ಈ ರೀತಿ ದುಡ್ಡನ್ನು ಅವ್ರಿಗೆ ಚೆಲ್ತಾ ಇದ್ದಾರೆ? ಕೊರೋನಾ ಬಳಿಕ ಬದಲಾಯಿತು ಭಾರತೀಯರ ಸಿನಿಮಾ ಟೇಸ್ಟ್. ಭಾರತೀಯರ ಸಿನಿಮಾ ಆಸಕ್ತಿ ಮತ್ತು ವೀಕ್ಷಣೆ ವಿಚಾರದಲ್ಲಿ ಕೊರೋನಾ ಬರಕ್ಕಿಂತ ಮೊದಲೇ ಒಂದು ಕಾಲ, ನಂತರದ್ದೇ ಇನ್ನೊಂದು ಕಾಲ. ಯಾಕಂದರೆ ಕೊರೋನಾ ಲಾಕ್ಡೌನ್ ವೇಳೆ ಖಾಲಿ ಇದ್ದ ಕೋಟಿ ಭಾರತೀಯರು ಟೈಮ್ ಪಾಸ್ಗೆ ಅಂತ OTT ಪ್ಲ್ಯಾಟ್ಫಾರ್ಮ್ಗಳನ್ನು ಹೆಚ್ಚೆಚ್ಚು ಬಳಸೋಕೆ ಆರಂಭ ಮಾಡಿದ್ರು. OTT ವೇದಿಕೆಗಳ ಮೂಲಕ ಹಾಲಿವುಡ್ ಸಿನಿಮಾಗಳನ್ನು ನೋಡಿದ್ರು. ಆ ಮೂಲಕ ಹಾಲಿವುಡ್ ಸ್ಟಾರ್ಗಳನ್ನು ಫಾಲೋ ಮಾಡಿದ್ರು. ಅವರ ನೆಕ್ಸ್ಟ್ ಸಿನಿಮಾಗಳನ್ನು ಆನ್ಲೈನಲ್ಲಿ ಫಾಲೋ ಮಾಡೋಕೆ ಶುರು ಮಾಡಿದ್ರು. ಅಪ್ಡೇಟ್ ಇಟ್ಕೊಳ್ಳೋಕೆ ಶುರು ಮಾಡಿದ್ರು. OTTಗಳ ಬಳಕೆ ಭಾರತದ ಸಿನಿಪ್ರಿಯರು ಮತ್ತು ಹಾಲಿವುಡ್ ಸಿನಿಮಾಗಳ ನಡುವೆ ಬ್ರಿಡ್ಜ್ ಕಟ್ಕೊಡ್ತು. ಭಾರತದಲ್ಲಿ ಇಂಗ್ಲಿಷ್ ಬಲ್ಲವರ ಸಂಖ್ಯೆ ಭಾರಿ ಏರಿಕೆ. ಇನ್ನೊಂದು ಅಚ್ಚರಿ, ಇಡೀ ಜಗತ್ತಲ್ಲಿ ಭಾರತ ಅತಿ ಹೆಚ್ಚು ಇಂಗ್ಲಿಷ್ ಮಾತನಾಡೋ ಜನರಿರೋ 2ನೇ ದೊಡ್ಡ ರಾಷ್ಟ್ರ ಆಗುತ್ತೆ ನಿಮಗೆ. ಅಮೆರಿಕದಲ್ಲಿ 31 ಕೋಟಿ ಇಂಗ್ಲಿಷ್ ಮಾತನಾಡ್ತಾರೆ. ನಮ್ಮ ದೇಶದಲ್ಲಿ 26 ಕೋಟಿ ಜನ ಚೆನ್ನಾಗಿ ಇಂಗ್ಲಿಷ್ ಮಾತನಾಡ್ತಾರೆ. ಹರಕು ಮುರುಕು ಅರ್ಧ ಇಂಗ್ಲಿಷ್ ಮಾತಾಡೋರನ್ನ ಕೂಡ ಸೇರಿಸಿದ್ರೆ, ಆಕ್ಸೆಂಟ್ ಡಿಫ್ರೆಂಟ್ ಇರುತ್ತೆ ಬಿಡಿ, ಬಟ್ ಇಂಗ್ಲಿಷ್ ಸೇರಿಸಿದ್ರೆ ಈ ನಂಬರ್ 26 ಕೋಟಿ ಅಲ್ಲ, ಅಮೆರಿಕವನ್ನ ಕೂಡ ಬೀಟ್ ಮಾಡಿ ಮುಂದಕ್ಕೆ ಹೋಗುತ್ತೆ. ನಮಗೆ ಇಂಗ್ಲಿಷ್ ಬರಲ್ಲ, ಇಂಗ್ಲಿಷ್ ಹೊರಗಿನ ರಾಷ್ಟ್ರದ ಭಾಷೆ ಅಂತ ಮಾತಾಡೋ ದೇಶದಲ್ಲೇ ಇಷ್ಟೊಂದು ಇಂಗ್ಲಿಷ್ ಸ್ಪೀಕಿಂಗ್ ಪಾಪ್ಯುಲೇಷನ್ ಇದೆ. ಅದರಲ್ಲೂ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ವಾಸಿಸುವ 18ರಿಂದ 34 ವರ್ಷ ವಯಸ್ಸಿನ ನಡುವಿನ ಜನರಿಗೆ ಇಂಗ್ಲಿಷ್ ಭಾಷೆಯೊಂದಿಗೆ ಇಂಗ್ಲಿಷ್ ಸಿನಿಮಾಗಳ ಕ್ರೇಜ್ ಕೂಡ ಇದೆ. ಇನ್ನು ಅಪ್ಕಮಿಂಗ್ ಜನ್ರೇಷನ್ ಅಂತೂ ಹೇಳೋದೇ ಬೇಡ, ಅಂಗನವಾಡಿಯಿಂದಲೂ ಇಂಗ್ಲಿಷೇ ಕಲ್ತಿರ್ತಾರೆ, ಬೇಬಿ ಸಿಟ್ಟಿಂಗಿಂದಲೂ ಕೂಡ. ಮಾಸ್ ಅಬ್ಬರದ ಮಧ್ಯೆನೋ ಕ್ವಾಲಿಟಿ ಸಿನಿಮಾಗಳಿಗೆ ಜೈ. ಸ್ನೇಹಿತರೆ, ಆರಂಭದಲ್ಲೇ ಹೇಳಿದ ಹಾಗೆ ಅಬ್ಸೆಷನ್ ಸಿನಿಮಾ ಮೊದಲು ಭಾರತದಲ್ಲಿ ಕೇವಲ ಮೊದಲ ದಿನ 1.25 ಕೋಟಿ ಗಳಿಸಿತ್ತಲ್ವಾ, ಆಮೇಲೆ 100 crore ದಾಟೋದು ಅಂತ ಹೇಳಿದ್ರೆ ಸಣ್ಣ ವಿಚಾರನ. ಆರಂಭದಲ್ಲಿ ನೋಡಿದವರು ಇಷ್ಟಪಟ್ಟು ಬೇರೆಯವರಿಗೆ ಹೇಳಿ ರೆಕಮೆಂಡ್ ಮಾಡಿ ಆಮೇಲೆ ಬಂದು ನೋಡಿದ್ದಾರೆ ಅಂತ ಅರ್ಥ. ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸೆಷನ್ ಅನ್ನ ಹೊಗಳಿ ಪೋಸ್ಟ್ ಹಾಕಿದ್ರು ನೋಡಿರೋ ಭಾರತೀಯರು. ಅಂದ್ರೆ ಭಾರತದ ದೊಡ್ಡ ಸಂಖ್ಯೆಯ ಸಿನಿಪ್ರಿಯರಿಗೆ ಸಿನಿಮಾದ ಭವ್ಯತೆ, ಆಡಂಬರ, ಅಬ್ಬರ, ದೃಶ್ಯ, ಹೀರೋಗೆ ಬಿಲ್ಡಪ್ಪು, ಓವರ್ ಡೈಲಾಗ್ಗಳು, ಅಸಹ್ಯ ಹುಟ್ಟಿಸೋ ರೀತಿ ಓವರ್ ಡೈಲಾಗ್ಗಳು, ಬಿಲ್ಡಪ್ ಡೈಲಾಗ್ಗಳು, ಅದೆಲ್ಲದಕ್ಕಿಂತ ಬಿಗಿಯಾದ ಕಥೆಯಲ್ಲಿನ ಸಾರ. ಒಬ್ಬ ವೀಕ್ಷಕ ನೋಡ್ಬೇಕಾದ್ರೆ ಎಷ್ಟು ಎಂಗೇಜ್ ಆಗ್ತಿದ್ದಾನೆ, ಕತೆ ಹೇಳುವ ರೀತಿ ಇಷ್ಟ ಆಗುತ್ತೆ. ಯಾರ್ದೋ ವ್ಯಕ್ತಿದು ಸಿನಿಮಾಗೆ ಸಂಬಂಧಪಡದೇ ಇರೋ ಥರ ಸ್ಟೋರಿಗೆ ಅವಶ್ಯಕತೆ ಇದ್ರೆ ಓಕೆ, ಅವಶ್ಯಕತೆ ಇಲ್ಲದೆ ಇರೋ ಥರ ಸ್ಟೋರಿಯಿಂದ ಹೊರಗೆ ಹೋಗ್ಬಿಟ್ಟು ಒಬ್ಬ ವ್ಯಕ್ತಿಯನ್ನು ಇಡೀ ದಿನ ಹೊಗಳ್ತಾ ಕೂತ್ಕೊಂಡ್ರೆ ಜನ ಒಪ್ಪೋ ಕಾಲ ಅಲ್ಲ, ಇದು ಬದಲಾಗ್ತಾ ಇದೆ. ಇದೇ ಕಾರಣಕ್ಕೆ ಸ್ನೇಹಿತರೆ, ಭಾರತದಲ್ಲಿ ಅಬ್ಸೆಷನ್ ಸಿನಿಮಾದ ವೀಕೆಂಡ್ ಲೇಟ್ ನೈಟ್ ಶೋಗಳು ಕೂಡ ಭರ್ತಿ 90% ತುಂಬಿದ್ವು. ದೊಡ್ಡವರಿಂದಲೂ ಹಾಲಿವುಡ್ ಸಿನಿಮಾ ವೀಕ್ಷಣೆ. ಜೆನ್ಸಿಗಳು ಮಾತ್ರ ನೋಡೋ ಅಂತ ಅನ್ಕೋಬೇಡಿ ಸ್ನೇಹಿತರೆ, ದೊಡ್ಡವರು ಕೂಡ, ವಯಸ್ಸಾದವರು, ಸೀನಿಯರ್ಸ್ ಕೂಡ ಹಾಲಿವುಡ್ ಸಿನಿಮಾ ನೋಡ್ತಿದ್ದಾರೆ ಇವಾಗ. ಯಾಕಂದರೆ ಹಲವು ಸಿನಿಮಾಗಳು ಫ್ರಾಂಚೈಸಿ ಥರ, ಅಂದರೆ ಸೀರೀಸ್ ಥರ ದಶಕಗಳಿಂದಲೂ ಬರ್ತಾನೆ ಇದ್ದಾವೆ. ಒಂದು ಎಕ್ಸಾಂಪಲ್,
ಸ್ಪೈಡರ್ ಮ್ಯಾನ್ ಮೊದಲು ಕೈಯಿಂದ ಜಡ್ರ ಬಲ ಬಿಟ್ಟಿದ್ದು ಯಾವಾಗ? 2002ನೇ ಇಸ್ವಿಲಿ. ಆಗ 10, 15, 18, 20, 25 ವರ್ಷದವರು ಆವಾಗ ನೋಡಿರ್ತಾರಲ್ವ, ಅವ್ರ ಏಜ್ ಇವಾಗ ಎಷ್ಟಾಗಿರುತ್ತೆ? 35, 38, 39, 40, 45, 50 ಹೀಗೆಲ್ಲ ಆಗಿರುತ್ತೆ. ಕೆಲವ್ರಿಗೆ ಮೊಮ್ಮಕ್ಕಳು ಹುಟ್ಟುಬಿಟ್ಟಿರ್ತಾರೆ ಆಲ್ರೆಡಿ. ಅಂದರೆ ಭಾರತದಲ್ಲಿ ಈಗ ಆಲ್ರೆಡಿ ದೊಡ್ಡ ಗುಂಪಿನ ಜನ ಈ ಸಿನಿಮಾಗಳನ್ನು ನೋಡ್ತಾನೆ ಬೆಳೆದು ವಯಸ್ಸಾಗ್ಬಿಟ್ಟಿದೆ. ಕುತೂಹಲಕ್ಕೂ ನೋಡಿದ್ರು, ಮತ್ತೆ ಮತ್ತೆ ಹೋಗಿ ನೋಡಿದ್ರು. ಇಂಟ್ರೆಸ್ಟಿಂಗ್ ಅಂದರೆ ಭಾರತದಲ್ಲಿ ಬಿಡುಗಡೆ ಆಗ್ತಿರೋ ಕೆಲ ಹಾಲಿವುಡ್ ಸಿನಿಮಾಗಳನ್ನು ಕೆಲವರು ಕುತೂಹಲಕ್ಕಾಗಿ ನೋಡ್ತಿದ್ದಾರೆ. ಅದ್ಯಾರೋ ಕ್ರಿಸ್ಟೋಫರ್ ನೋಲನ್ ಅಂತ ಕಣೋ, ಭಯಂಕರ ಡೈರೆಕ್ಟರ್ ಅಂತೆ, ಅದ್ಭುತ ಡೈರೆಕ್ಟರ್ ಅಂತೆ. ಮಾತಿಗೆ ಮಾತು ಹಿಂಗೆ ಪಾಸ್ ಆಗ್ತಾ ಇದೆ. ಟೆಕ್ನಾಲಜಿ ಬಗ್ಗೆ ಆಮೇಲೆ ಅದು ಯಾವುದೋ ಐಮ್ಯಾಕ್ಸ್ ಕ್ಯಾಮ್ರಾ ಬಳಸಿ ಮಾಡಿದಾರಂತೆ ಸಿನಿಮಾವನ್ನು. ಒಡಿಸ್ಸಿ ಅದ್ಯಾವುದೋ ಹಳೇ ಗ್ರೀಕರದ್ದು ಸ್ಟೋರಿ ಅಂತೆ. ನಮ್ಮಲ್ಲೆಲ್ಲ ಹಿಸ್ಟಾರಿಕಲ್ ಮೂವಿಗಳೆಲ್ಲ ಬಂದಿದ್ದಾವಲ್ಲ, ಪುರಾಣದ ಮೂವಿಗಳೆಲ್ಲ ಬಂದಿದ್ದಾವಲ್ಲ, ಅದು ಅವ್ರದ್ದು ಸ್ಟೈಲ್ದಂತೆ, ಅದೇ ಥರ ಗ್ರೀಕರದಂತೆ. ಇದು ಅದನ್ನು ಕ್ರಿಸ್ಟೋಫರ್ ನೋಲನ್ ಮಾಡಿರೋದಂತೆ, ಬೇರೆದೇ ಲೆವೆಲ್ ಇದೆಯಂತೆ ಅಂತೆಲ್ಲ ಚರ್ಚೆ ಮಾಡ್ತಾರೆ ಈಗಿನ ಕಾಲದವರು. ಅವರು ನೋಡ್ತಾರೆ, ಅಕ್ಕಪಕ್ಕ ಇರೋರ್ಗೂ ಕೂಡ ಭಾವನೆಗಳನ್ನು ಕೆರಳಿಸ್ತಾರೆ ನೋಡೋಕ್ಕೆ. ಇನ್ನು ಪ್ರಾಪರ್ ಹಾಲಿವುಡ್ ಫ್ಯಾನ್ಸ್ ಅಂತೂ ಅಥವಾ ಈ ಕ್ರಿಸ್ಟೋಫರ್ ನೋಲನ್ ಫ್ಯಾನ್ಸ್ ಅಂತೂ ಸಿನಿಮಾನ ಪದೇ ಪದೇ ರಿಪೀಟ್ ಹೋಗಿ ನೋಡಿದ್ದಾರೆ. ಇದು ಕೇವಲ ಒಡಿಸಿ ಮಾತ್ರ ಅಲ್ಲ, ಸ್ಪೈಡರ್ ಮ್ಯಾನ್ಗೂ ಅನ್ವಯ ಆಗಿದೆ. ಇದು ರಿಪೀಟ್ ನೋಡಿದ್ದಾರೆ ಇದನ್ನ. ಅದೇ ಕಾರಣಕ್ಕೆ 2-3 ವಾರ ಕಳೆದ ಮೇಲೂ ಕೂಡ ಹೌಸ್ಫುಲ್ ಓಡಿವೆ ಈ ಸಿನಿಮಾಗಳು. ಹಾಲಿವುಡ್ ಡಬ್ಬಿಂಗ್ ಸಿನಿಮಾಗಳಿಗೂ ಭಾರಿ ಡಿಮಾಂಡ್. ಎಸ್ ಸ್ನೇಹಿತರೆ, ಇಂಗ್ಲಿಷ್ ಬರದ ಭಾರತೀಯರು ಕೂಡ ಹಾಲಿವುಡ್ ಸಿನಿಮಾ ನೋಡ್ತಿರೋದು ಇನ್ನೊಂದು ಸತ್ಯ. ಇವುಗಳನ್ನು ಭಾರತದಲ್ಲಿ ಕನ್ನಡ, ಹಿಂದಿ, ತೆಲುಗು, ತಮಿಳಿನಂತಹ ಭಾರತೀಯ ಭಾಷೆಗಳಿಗೆ ಡಬ್ ಮಾಡಿ ರಿಲೀಸ್ ಮಾಡಲಾಗ್ತಾ ಇದೆ. ಅವು ಕೂಡ ಭರ್ಜರಿಯಾಗಿ ಓಡ್ತಾ ಇವೆ. ಕ್ರಿಸ್ಟೋಫರ್ ನೋಲನ್ ನಿರ್ದೇಶನದ ಸಿನಿಮಾಗಳ ಒಟ್ಟು ಗಳಿಕೆಯಲ್ಲಿ ಡಬ್ಬಾದ ಸಿನಿಮಾಗಳ ಪಾಲು 30% ಇದೆ ಭಾರತದಲ್ಲಿ. ಇದೇ ಕಾರಣಕ್ಕೆ ಒಡಿಸಿ ಸಿನಿಮಾದ ಹೀರೋ ಮ್ಯಾಟ್ ಡ್ಯಾಮನ್, ಡೈರೆಕ್ಟರ್ ಕ್ರಿಸ್ಟೋಫರ್ ನೋಲನ್ ಇವರೆಲ್ಲ ಭಾರತಕ್ಕೆ ಬಂದು ಸಿನಿಮಾಗಳ ಪ್ರಚಾರ ಮಾಡಿ ಹೋಗಿದ್ದಾರೆ. ಇಂಡಿಯನ್ ಸಿನಿಮಾ ಮಾರ್ಕೆಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಕೆ ಶುರು ಮಾಡಿದ್ದಾರೆ ಹಾಲಿವುಡ್ನವರು. ಹಾಲಿವುಡ್ ದಾಳಿ ಎದುರಿಸೋಕೆ ಅದ್ಭುತ ಸಿನಿಮಾಗಳಿಲ್ಲ, ಸ್ಟಾರ್ಗಳು ಇಲ್ಲ. 2019ರಲ್ಲಿ ಹಾಲಿವುಡ್ ಸಿನಿಮಾಗಳು ಭಾರತದಲ್ಲಿ 1600 ಕೋಟಿ ರೂಪಾಯಿ ಗಳಿಸಿದ್ವು. 2025ರಲ್ಲಿ 1400 ಕೋಟಿ ಬಾಚಿದ್ವು. ಕಳೆದ 12 ವರ್ಷಗಳಿಂದ ಭಾರತದಲ್ಲಿ ಹಾಲಿವುಡ್ ಸಿನಿಮಾಗಳ ಮಾರ್ಕೆಟ್ ಶೇರ್ 10-15% ಇದೆ. ಅಂದರೆ ಇಲ್ಲಿ ತನಕ ಭಾರತದ ಗಲ್ಲಾಪೆಟ್ಟಿಗೆಯಲ್ಲಿ ಸಂಗ್ರಹ ಆಗೋ ಒಟ್ಟು ಹಣದಲ್ಲಿ 10-15% ಹಾಲಿವುಡ್ ಸಿನಿಮಾಗಳು ತಗೊಂಡು ಹೋಗ್ತಾ ಇದ್ವು. ಆದರೆ ಇದು ಚೇಂಜ್ ಆಗ್ತಿದೆ. 2026ರಿಂದ ಈ ಪ್ರಮಾಣ 20-22%ಗೆ ತಲುಪೋ ನಿರೀಕ್ಷೆ ಇದೆ. ಈಗ ಆಲ್ರೆಡಿ ಈ ಸಿನಿಮಾಗಳು ಭಾರತದಲ್ಲಿ 1000 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನು ಬಾಚಿಕೊಂಡಿವೆ. ಈ ವರ್ಷದ ಅಂತ್ಯಕ್ಕೆ ಈ ಲೆಕ್ಕ 2000 ಕೋಟಿ ರೂಪಾಯಿಗೆ ಏರ್ಬೋದು. ಯಾಕಂದರೆ 2026ರಲ್ಲಿ ಇಲ್ಲಿ ತನಕ ದುರಂಧರ್ 2 ಬಿಟ್ಟು ಭಾರತದ ಬೇರೆ ದೊಡ್ಡ ಸಿನಿಮಾ ಬಂದಿಲ್ಲ. ಆದರೆ ಇದೇ ಹಾಲಿವುಡ್ನ 7-8 ಸಿನಿಮಾಗಳು ಆಲ್ರೆಡಿ ಹಿಟ್ ಆಗಿವೆ. ಅದರಲ್ಲೂ ನಾವು ಉಲ್ಲೇಖಿಸಿದ 4 ಸಿನಿಮಾಗಳು 100 ಕೋಟಿ ಗಳಿಸಿವೆ. ಮುಂದಿನ ದಿನಗಳಲ್ಲಿ ಬಿಗ್ ಮೂವೀಸ್ ಬರ್ತಾ ಇದ್ದಾವೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಮತ್ತು ಅವರು ಸೇರಿ ಬಾಲಿವುಡ್ನವರು ಮಾಡಿರೋ ರಾಮಾಯಣ ಸಿನಿಮಾಗಳು ಬರ್ತಾ ಇದ್ದಾವೆ. ಇವುಗಳ ಜೊತೆಗೆ ಅವೆಂಜರ್ಸ್ ಡೂಮ್ಸ್ಡೇ, ಜೂನ್ ಪಾರ್ಟ್ 3 ಅಂತ ಸಿನಿಮಾಗಳು ಕೂಡ ಬರ್ತಾ ಇದ್ದಾವೆ. ಹೀಗಾಗಿ 2026 ಭಾರತದಲ್ಲಿ ಹಾಲಿವುಡ್ ಸಿನಿಮಾಗಳ ಪಾಲಿಗೆ ದೊಡ್ಡ ವರ್ಷವೇ ಆಗ್ತಾ ಇದೆ. ಯಾಕಂದರೆ ಅವೆಂಜರ್ಸ್ಗೂ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ಭಾರತದಲ್ಲಿ, ಅವೆಂಜರ್ಸ್ ಫ್ರಾಂಚೈಸಿಗೆ. ಹಾಗೆ ಡ್ಯೂನ್ ಸಿನಿಮಾಗಳು ಕೂಡ ಪಾರ್ಟ್ 1, ಪಾರ್ಟ್ 2 ಕೂಡ ಮೆಗಾ ಹಿಟ್. ಪಾರ್ಟ್ 3ಗೂ ಅಷ್ಟೇ ಆಂಟಿಸಿಪೇಷನ್ ಇದೆ. ಸೊ ಇದಕ್ಕೇನು ಪರಿಹಾರ? ಹೇಳಿದ್ವಿ ನಿಮಗೆ, ಈ ವರ್ಷ 20-22% ರೀಚ್ ಆಗುತ್ತೆ. ಹಾಲಿವುಡ್ನವರು ಕಂಟ್ರೋಲಿಗೆ ತಗೊಳ್ತಾ ಇದ್ದಾರೆ ಇಂಡಿಯನ್ ಮಾರ್ಕೆಟನ್ನು ಅಂತ, ಸಿನಿಮಾ ಮಾರ್ಕೆಟನ್ನು ಅಂತ. ಇಷ್ಟು ದೊಡ್ಡ ದೇಶದ ಸಿನಿಮಾ ಮಾರ್ಕೆಟನ್ನು ಯಾವುದೋ ವಿದೇಶಿ ಸಿನಿಮಾಗಳು ಒಂದು ಕಾಲು ಭಾಗ ಕಂಟ್ರೋಲಿಗೆ ತಗೊಳ್ಳೋದು ಅಂತ ಹೇಳಿದ್ರೆ 25% ತನಕ ರೀಚ್ ಆಗಿದ್ದು ಬೆಳೀತಾ ಹಿಂಗೆ ಹೋಗುತ್ತೆ ಅಂತ ಹೇಳಿದ್ರೆ ಅದು ಅಷ್ಟೊಂದು ಒಳ್ಳೆ ಸಂಕೇತ ಅಲ್ವಲ್ಲ. ಅದಕ್ಕೇನು ಮಾಡಬೇಕು? ಇಂಡಿಯನ್ ಸಿನಿಮಾಗಳ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಬೇಕು. ಯಾವುದೋ ಒಂದು ಯಾರೋ ಯಶ್, ಇನ್ನೊಂದು ಯಾರೋ ರಿಷಬ್ ಶೆಟ್ಟಿ, ಯಾರೋ ಅಲ್ಲಿ ಇಲ್ಲಿ ಒಂದೊಂದು ಸಿನಿಮಾಗಳನ್ನು ಬಿಗ್ ಮೂವಿ ದುರಂಧರ್ ಈ ಥರ ಮಾಡಿದ್ರೆ ಸಾಕಾಗೋದಿಲ್ಲ. ಇಷ್ಟು ದೊಡ್ಡ ದೇಶದಲ್ಲಿ ಜನ ಎಂಟರ್ಟೈನ್ಮೆಂಟನ್ನು ವರ್ಷಕ್ಕೆ 1-2 ದಿನ ಮಾತ್ರ ಬಯಸಲ್ಲ, ಅವ್ರು ಅವಾಗ ಬಯಸ್ತಾ ಇರ್ತಾರೆ. ಡಿಮಾಂಡ್ ಇದೆ. ನಾವು ಫುಲ್ಫಿಲ್ ಮಾಡಿಲ್ಲ ಅಂತ ಹೇಳಿದ್ರೆ, ಅಣ್ಣ ನಮ್ಮ ಬಾಸು ನೀನು ಚಿನ್ನ ನೀನು ಬಂಗಾರ ಅಂಥೇಳಿ ನಾವು ಈ ಥರ ಸುಮ್ಮನೆ ಫೇಕ್ ಬಿಲ್ಡಪ್ ಮೂವಿಗಳನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಸಿನಿಮಾಗಳನ್ನು ಜನ ಮೂಸಲ್ಲ. ಡಿಮಾಂಡ್ ಇರುತ್ತೆ. ಆ ಡಿಮಾಂಡು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಹಾಲಿವುಡ್ ಆಗಿರುತ್ತೆ. ಹಂಗೆ ಆಗಬಾರ್ದು ಅಂತ ಹೇಳಿದ್ರೆ 1-2 ಬಿಗ್ ಮೂವೀಸ್ ಈ ಥರದ್ದು ಬರೋದು ಮಾತ್ರ ಅಲ್ಲ, ಕನಿಷ್ಠ 8-10 ದೊಡ್ಡ ಮೂವಿಗಳು ಬರಲೇಬೇಕು ಭಾರತದಂಥ ರಾಷ್ಟ್ರದಲ್ಲಿ. ಇಲ್ಲಾಂದರೆ ಇಡೀ ಇಂಡಿಯನ್ ಸಿನಿಮಾ, ಬಾಲಿವುಡ್, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಎಲ್ರಿಗೂ ಕೂಡ ದೊಡ್ಡ ಚಾಲೆಂಜ್ ಇದು. ಜೊತೆಗೆ ಸ್ನೇಹಿತರೆ, ಹೊಸ ಬಿಗ್ ಸ್ಟಾರ್ಗಳು, ನ್ಯೂ ಜನ್ರೇಷನ್ನ ಮೆಗಾ ಸ್ಟಾರ್ಗಳು ಹುಡ್ತಾ ಇಲ್ಲ. ಹಳೆ ಸ್ಟಾರ್ಗಳು ಕೂಡ ತಮ್ಮ ಶೈನ್ ಉಳಿಸ್ಕೊಳ್ತಾ ಇಲ್ಲ.
ಈಗ ಬಾಲಿವುಡ್ಡೇ ತಗೊಳ್ಳಿ. ಬಾಲಿವುಡ್ನ ತ್ರಿವಳಿ ಖಾನ್ಗಳ ಯುಗ ಹೆಚ್ಚು ಕಮ್ಮಿ ಮುಗಿದೇ ಹೋಗಿದೆ. ಸಲ್ಮಾನ್ ಖಾನ್ ಮದುವೆಯಾಗದೆ ಮುದುಕರಾಗಿ ಹೋಗ್ತಾ ಇದ್ದಾರೆ. ಅವ್ರು ಮಾಡೋ ಸಿನಿಮಾಗಳು ಕೂಡ ಅಷ್ಟೇ ಮುದಿಯಾಗಿವೆ. ಬಜರಂಗಿ ಭಾಯಿಜಾನ್, ಸುಲ್ತಾನ್ ಸಿನಿಮಾಗಳ ನಂತರ ಸಲ್ಮಾನ್ ಖಾನ್ ಖದರ್ ಕಮ್ಮಿನೇ ಆಗಿ ಹೋಗಿದೆ. ಅವ್ರದ್ದು ಆಮೇಲೆ ಅಂತ ದೊಡ್ಡ ಸಿನಿಮಾಗಳು ಬಂದಿಲ್ಲ. ಮತ್ತೊಬ್ಬ ಖಾನ್ ಆಮಿರ್ ಖಾನ್ ಮುದುಕರಾದರೂ ಮದುವೆಯಾಗೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ. ದಂಗಲ್ ಬಳಿಕ ಆಮಿರ್ ಖಾನ್ ಬತ್ತಳಿಕೆಯಿಂದಲೂ ಅಂತ ದೊಡ್ಡ ಹಿಟ್ ಬಂದಿಲ್ಲ. ಶಾರುಖ್ ಖಾನ್ ಆಗಾಗ ಹಿಟ್ ಸಿನಿಮಾ ಕೊಡ್ತಾ ಇದ್ದಾರಾದರೂ ಕೂಡ ಅವರು ಬ್ರ್ಯಾಂಡ್ ವ್ಯಾಲ್ಯೂನ ಉಳಿಸ್ಕೊಂಡಿದ್ದಾರೆ. ಆದರೂ ಕೂಡ ಮೊದಲಿನ ಫೋರ್ಸ್ ಇಲ್ಲ. ಅಕ್ಷಯ್ ಕುಮಾರ್, ರಣಬೀರ್ ಕಪೂರ್, ರಣವೀರ್ ಸಿಂಗ್ ಇವರೆಲ್ಲ ಒಳ್ಳೆ ನಟರು, ದೊಡ್ಡ ಸ್ಟಾರ್ಗಳಲ್ಲ. ಬರೀ ಇವ್ರ ಹೆಸರಿಂದ ಸಿನಿಮಾಗಳು ಓಡಲ್ಲ. ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಸ್ಟೋರಿ. ಈ ರಣವೀರ್ ಸಿಂಗು ಇವರೆಲ್ಲ ಸೇರ್ಕೊಂಡೊಂದು ಒಳ್ಳೆ ಪ್ರಾಡಕ್ಟ್ ತಂದಾಗ ಆ ಸಿನಿಮಾಗಳು ಹೋಗ್ತವೆ, ಥಿಯೇಟ್ರಿಗೆ ಜನ ಬರ್ತಾರೆ. ಬರೀ ಹೆಸರಿಂದಲೇ ಪುಲ್ ಮಾಡೋ ಮೆಗಾ ಸ್ಟಾರ್ ಅವರ ಇಲ್ಲ. ಈಗ ಬಾಲಿವುಡ್ ಮಾತ್ರ ಅಲ್ಲ, ಸೌತ್ ಇಂಡಸ್ಟ್ರಿಯಲ್ಲೂ ಹಿಂಗೆ ಆಗ್ತಾ ಇದೆ. ಎಲ್ಲೋ ಒಬ್ಬಿಬ್ಬರಿದ್ದಾರೆ ಅಷ್ಟೇ. ತಮಿಳು ಮೂವಿ ಇಂಡಸ್ಟ್ರಿಯಲ್ಲಿ, ಕಾಲಿವುಡ್ನಲ್ಲಿ ಸ್ಟಾರ್ಗಳ ಶಾರ್ಟೇಜ್ ಇದೆ. ತಮಿಳುನಾಡಿನ ಮೆಗಾ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ 75 ವರ್ಷ ಆಗಿದೆ. ಮತ್ತೊಂದು ಕಡೆ ಕಮಲ್ ಹಾಸನ್ ಅವರ ಸಿನಿಮಾಗಳು ಓಡ್ತಾ ಇಲ್ಲ. ತಮಿಳುನಾಡಿನ ದೊಡ್ಡ ಸ್ಟಾರ್ ಜೋಸೆಫ್ ವಿಜಯ್ ಆ್ಯಕ್ಟಿಂಗ್ ಸಾಕು, CM ಆಗ್ತೀನಿ ಅಂತೇಳಿ ಹೋಗಿ CM ಆಗಿದ್ದಾರೆ. ಇವರ ಸ್ಥಾನ ತುಂಬೋಕೆ ಹೊಸ ಸ್ಟಾರ್ಗಳು ಹುಟ್ಟುತ್ತಾ ಇಲ್ಲ. ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಸೇಮ್ ಪ್ರಾಬ್ಲಮ್. ತಿರ್ಗಾ ಮುರ್ಗಾ ಅದೇ 3-4 ಫ್ಯಾಮಿಲಿಯವರೇ ಸಿನಿಮಾ ಮಾಡ್ತಾ ಇದ್ದಾರೆ. ಅದೇ ಮೆಗಾ ಸ್ಟಾರ್ ಚಿರಂಜೀವಿ, ಅದೇ ರಾಮ್ ಚರಣ್ ತೇಜ, ಅದೇ ಅಲ್ಲು ಅರ್ಜುನ್, ಅದೇ ಪ್ರಭಾಸ್, ಅದೇ ಮಹೇಶ್ ಬಾಬು. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಪಾಲಿಟಿಕ್ಸ್ಗೆ ಬಂದಿದ್ದಾರೆ, DCM ಆಗಿದ್ದಾರೆ. ತೆಲುಗು ಸಿನಿಮಾ ಇಂಡಸ್ಟ್ರಿಯ ದುರಂತ ಅಂದರೆ ಈ ಇಂಡಸ್ಟ್ರಿಯ ಜನ ಸ್ಟಾರ್ಗಳ ಕುಟುಂಬದಲ್ಲೇ ಹೊಸ ಹೀರೋಗಳನ್ನು ಹುಡುಕ್ತಾರೆ. ಹೊಸ ಪ್ರತಿಭೆಗಳಿಗೆ ಮಣೆ ಹಾಕೋದು ಕಮ್ಮಿ. ನಮ್ಮ ಕನ್ನಡ ಸಿನಿಮಾ ರಂಗದ ಕಥೆಯಂತೂ ದಾರುಣ. 2026ರಲ್ಲಿ ಇಲ್ಲಿ ತನಕ ಒಂದೇ ಒಂದು ಹಿಟ್ ಸಿನಿಮಾ ಇಲ್ಲ. ಲವ್ ಮಾಕ್ಟೈಲ್ 3, KD, ಡೆವಿಲ್, ಲ್ಯಾಂಡ್ ಲಾರ್ಡ್, ರಕ್ಕಸಪುರದೋಳ್ ಈ ರೀತಿ ಸಿನಿಮಾಗಳು ಕೊಂಚ ಚೂರು ಫೈಟ್ ಮಾಡಿದ್ದು ಬಿಟ್ಟರೆ ಈ ವರ್ಷ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮಲ್ಕೊಂಡಿದೆ. ಹಿಟ್ ಸಿನಿಮಾಗಳು ಬರ್ತಿಲ್ಲ, ಹೊಸ ಬಿಗ್ ಸ್ಟಾರ್ಗಳು ಹುಡ್ತಾ ಇಲ್ಲ. ವರ್ಷಕ್ಕೆ 2 ಸಿನಿಮಾ ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ಗದ್ದಲ ಎಬ್ಬಿಸ್ತಾ ಇದ್ದ ಬಾಕ್ಸ್ ಆಫೀಸ್ ಸುಲ್ತಾನ್ರು ಕೊಲೆ ಕೇಸಲ್ಲಿ ಜೈಲ್ ಸೇರಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ ಅನ್ನ ಥಿಯೇಟರ್ ಕಡೆಗೆ ಸೆಳಿತಾ ಇದ್ದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇಲ್ಲ. ಸೂಪರ್ ಸ್ಟಾರ್ಗಳಾದ ಯಶ್ ಮತ್ತು ರಿಷಬ್ ಪ್ಯಾನ್ ಇಂಡಿಯಾ ಹೀರೋಗಳಾಗಿದ್ದಾರೆ. ಅವರು ತುಂಬ ಯೋಚನೆ ಮಾಡಿ, ತುಂಬ ಟೈಮ್ ತಗೊಂಡು ಇಡೀ ದೇಶ ಜಗತ್ತಲ್ಲಿ ಹಿಟ್ ಆಗೋ ರೀತಿ ಸಿನಿಮಾ ಮಾಡಬೇಕು ಅಂತ ಒಂದೊಂದು ಸಿನಿಮಾ ಮಾಡ್ತಿದ್ದಾರೆ. ಓಕೆ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಬೇರೆ ಸ್ಟಾರ್ಗಳಿಲ್ವಲ್ಲ, ಬೇರೆ ಮೂವಿಗಳು ಬೇಕಲ್ವ? ವರ್ಷಕ್ಕೆ 10-12 ಸಿನಿಮಾಗಳು ಬೇಕಲ್ವ ದೇಶಕ್ಕೆ, ಜನರ ಮನರಂಜನೆಗೆ? ಇಲ್ಲಾಂದರೆ ಹಾಲಿವುಡ್ ಆಕ್ಯುಪೈ ಮಾಡ್ಕೊಳ್ತಾ ಇದೆಯಲ್ಲ, ಅದು ಆಗ್ತಾ ಇಲ್ಲ. ಸಿನಿಮಾ ಅಲ್ವೇನ್ರಿ, ಹೋಗ್ಲಿ ಬಿಡ್ರಿ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಕಲ್ಚರಲ್ ಇನ್ಫ್ಲೂಯೆನ್ಸ್ ಇದು ಸಿನಿಮಾ ಅನ್ನೋದು. ಬರೀ ಮನರಂಜನೆ ಮಾತ್ರ ಅಲ್ಲ, ಸಾಂಸ್ಕೃತಿಕ ರಾಯಭಾರಿಗಳು ಸಿನಿಮಾಗಳು. ಎಲ್ಲ ಫಿಲ್ಮ್ಗಳು ಹಾಗೆ ಇಲ್ಲದೆ ಇರ್ಬೋದು, ಬಟ್ ಅದು ಸಾಫ್ಟ್ ಪವರ್ ಅಂತೂ ಹೌದು. ಅದರಲ್ಲಿ ಕಂಟ್ರೋಲ್ ಇರಬೇಕಾಗಿರೋದು ತುಂಬ ಮುಖ್ಯ. ಜಗತ್ತಿಗೆ ಭಾರತವನ್ನ ತಲುಪಿಸೋ ಮಾಧ್ಯಮಗಳು ಸಿನಿಮಾಗಳು. ಆದರೆ ನಮ್ಮಲ್ಲಿ ಜಗತ್ತಿಗೆ ತಲುಪಿಸೋದು ಬಿಡಿ, ನಾವು ನಮ್ದೆಲ್ಲ ಮರೆತು ಬಿಟ್ಟು ಬರೀ ಹಾಲಿವುಡ್ ನೋಡಿಕೊಂಡು ಹಾಲಿವುಡ್ ಇಂಡಿಯಾ ಆಗೋ ಲೆಕ್ಕಾಚಾರದಲ್ಲಿದ್ದೀವಿ. ಮುಂದೊಂದು ದಿನ ಭಾರತೀಯ ಮಕ್ಕಳು, ನೆಕ್ಸ್ಟ್ ಜನ್ರೇಷನ್ ಅವರು ಭಾರತೀಯ ಸಿನಿಮಾದ ಕಲ್ಚರಲ್ ಇನ್ಫ್ಲೂಯೆನ್ಸ್ ಇಲ್ಲದೇ ಹಾಲಿವುಡ್ ಇನ್ಫ್ಲೂಯೆನ್ಸ್ನಲ್ಲೇ ಚೈಲ್ಡ್ಹುಡ್ಡಿಂದ ಅಡಲ್ಟ್ಹುಡ್ಡಿಗೆ ಬರೋ ಲೆಕ್ಕಾಚಾರಗಳು ಕಾಣಿಸ್ತಾ ಇದ್ದಾವೆ. ಜೊತೆಗೆ ಇದರಿಂದ ಆರ್ಥಿಕ ನಷ್ಟನೂ ಆಗುತ್ತೆ. ನಮ್ಮ ನಟರಿಗೆ, ಟೆಕ್ನಿಷಿಯನ್ಗಳಿಗೆ, ನಿರ್ಮಾಪಕರಿಗೆ, ಕಾರ್ಮಿಕರಿಗೆ ಬರೋ ಆದಾಯ ಕಮ್ಮಿ ಆಗ್ಬೋದು. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡದಾಗಿ ನಿಮ್ಮಲ್ಲಿ ಒಂದು ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ಆವಾಗ ನೋಡೋಕೆ ಶುರು ಮಾಡ್ಬೋದು. ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಪಡಿಬೋದು. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ ಕೂಡ ಹೌದು. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.